ಎಲ್ರಿಗೂ ನಮಸ್ಕಾರ. Today in this session we're going to discuss about the conflict which was took place between the Communist and the Kuomintang party of China. First we're going to know about the Kuomintang party. As we know that China was ruled by the Qing dynasty, and in the year 1912 the Nationalist Party under the leadership of Sun Yat-sen overthrew the Qing dynasty and took the control of China and called for the modernization. ಮೊದಲಿಗೆ ನಾವು ಈ ಒಂದು ಅಧಿವೇಶನದಲ್ಲಿ ಕುಮಿಂಟಾಂಗ್ ಮತ್ತು ಕಮ್ಯುನಿಸ್ಟ್ ಪಕ್ಷದ ನಡುವೆ ಆದಂತಹ ಒಂದು ಸಂಘರ್ಷದ ಬಗ್ಗೆ ತಿಳಿತಾ ಹೋಗೋಣ. ಮೊದಲಿಗೆ ನಾವು ಕುಮಿಂಟಾಂಗ್ ಪಕ್ಷದ ಬಗ್ಗೆ ತಿಳಿಯೋಣ. ನಮಗೆಲ್ರಿಗೂ ಸಹ ಗೊತ್ತು, ಕ್ವಿನ್ ಅಂತ ಹೇಳ್ಬಿಟ್ಟಂತ ಒಂದು ರಾಜಮನೆತನ ಚೀನಾ ದೇಶವನ್ನು ಆಳ್ವಿಕೆಯನ್ನು ಮಾಡ್ತಿತ್ತು ಅಂತೇಳಿ. ಇದನ್ನ 1912ರಲ್ಲಿ ರಾಷ್ಟ್ರೀಯ ಪಕ್ಷದ ನಾಯಕರಾದಂತಹ ಸನ್ ಯತ್-ಸೆನ್ನರು ಈ ರಾಜಮನೆತನವನ್ನ ಸೋಲಿಸಿ ತಮ್ಮದೇ ಆದಂತಹ ಒಂದು ರಾಷ್ಟ್ರೀಯ ಪಕ್ಷ ಅಥವಾ ಕುಮಿಂಟಾಂಗ್ ಪಕ್ಷವನ್ನ ಚೀನಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಜೊತೆಗೆ ಚೀನಾದ ಆಧುನೀಕರಣ ಆಗಬೇಕು, ಚೀನಾದಲ್ಲಿ ಆಧುನಿಕತೆ ಬಹಳ ಮುಖ್ಯವಾಗಿದೆ ಅಂತ ಹೇಳ್ಬಿಟ್ಟಂತ ಎಲ್ಲ ಕಡೆ ಪ್ರಸಾರವನ್ನು ಅವರು ಮಾಡ್ತಾರೆ. In the year 1912, Sun Yat-sen took control as president of China. 1912ರಲ್ಲಿ ಸನ್ ಯತ್-ಸೆನ್ನರು ಚೀನಾ ದೇಶದ ಅಧ್ಯಕ್ಷರಾಗಿ ನೇಮಕಾತಿ ಆಗ್ತಾರೆ and propagated the three principles. The first is nationalism, second democracy, third economic security. ಚೀನಾದಲ್ಲಿ ಸನ್ ಯತ್-ಸೆನ್ನರು ಅಧ್ಯಕ್ಷರಾಗಿ ಬಂದ ಮೇಲೆ ತಮ್ಮದೇ ಆದಂತಹ 3 ಸಿದ್ಧಾಂತಗಳನ್ನ ತತ್ವಗಳನ್ನ ಅವರೆಲ್ಲ ಕಡೆ ಪ್ರಸಾರ ಮಾಡ್ತಾರೆ. ಮೊದಲನೇದು ರಾಷ್ಟ್ರೀಯತೆ, ಎರಡನೇದು ಪ್ರಜಾಪ್ರಭುತ್ವ, ಮೂರನೇದು ಆರ್ಥಿಕ ಸುರಕ್ಷತೆ ಅಂತ ಹೇಳಿ. ರಿಪಬ್ಲಿಕ್ ವಾಸ್ ಅನ್ಸ್ಟೇಬಲ್ ಅಂಡ್ ವೇರಿಯಸ್ ವಾರ್ ಲಾರ್ಡ್ಸ್ ಸೀಸ್ಡ್ ಪವರ್. ಆದರೆ ಕುಮಿಂಟಾಂಗ್ ಪಕ್ಷದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥ ಸದಸ್ಯರು ಸಾಮಾನ್ಯವಾಗಿ ಶ್ರೀಮಂತರಾಗಿದ್ರು. ಶ್ರೀಮಂತರು ಅಂತಂದ್ರೆ ಅವರು ಜಮೀನ್ದಾರ ಆಗಿರ್ಬೋದು, ಅಥವಾ ಭೂಮಾಲೀಕರ ಆಗಿರ್ಬೋದು, ಅಥವಾ ಬಂಡವಾಳಶಾಹಿಗಳು ಆಗಿರ್ಬೋದು. ಇವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕುಮಿಂಟಾಂಗ್ ಪಕ್ಷದಲ್ಲಿ ಸದಸ್ಯರಾಗಿದ್ದ ಕಾರಣಕ್ಕೋಸ್ಕರನೇ ಈ ಗಣರಾಜ್ಯಕ್ಕೆ ಹೆಚ್ಚಿನ ಮಹತ್ವವನ್ನು ಅವರು ಕೊಡ್ತಿರಲಿಲ್ಲ. ಸನ್ ಯತ್-ಸೆನ್ ವಾಸ್ ಸಕ್ಸೀಡೆಡ್ ಬೈ ಚಿಯಾಂಗ್ ಕೈ-ಶೇಕ್. ಸನ್ ಯತ್-ಸೆನ್ನರ ಮರಣದ ನಂತರ ಈ ಒಂದು ರಾಷ್ಟ್ರೀಯ ಪಕ್ಷ ಅಥವಾ ಕುಮಿಂಟಾಂಗ್ ಪಕ್ಷದ ನಾಯಕರಾಗಿ ಚಿಯಾಂಗ್ ಕೈ-ಶೇಕರು ಬರ್ತಾರೆ. ಇವಾಗ ನಾವು ಕಮ್ಯುನಿಸ್ಟ್ ಪಕ್ಷದ ಬಗ್ಗೆ ತಿಳಿಯೋಣ. ಅಲ್ಲಿ ನಮಗೆ ಕುಮಿಂಟಾಂಗ್ ಪಕ್ಷದಲ್ಲಿ ಇವಾಗ ಸದ್ಯಕ್ಕೆ ಚಿಯಾಂಗ್ ಕೈ-ಶೇಕರು ನಾಯಕರಾಗಿ ಬಂದಿದ್ದಾರೆ. ಅದೇ ಸಂದರ್ಭದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸಹ ಸ್ಥಾಪನೆಯಾಗಿದ್ದು ಕುಮಿಂಟಾಂಗ್ ಪಕ್ಷದ ಜೊತೆಯಲ್ಲೇ. ದಿಸ್ ಕಮ್ಯುನಿಸ್ಟ್ ಪಾರ್ಟಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದ ಇಯರ್ 1921. And some of the most important leaders of the Communist Party is Mao Zedong, Li Ka-shou and as well as Chu Te. ಈ 3 ಜನರ ಒಂದು ಕೊಡುಗೆಯಿಂದ ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ 1921ರಲ್ಲಿ ಸ್ಥಾಪನೆ ಆಗುತ್ತೆ. ಇನಿಷಿಯಲಿ ಅಲೈಡ್ ವಿತ್ ದಿ ಕುಮಿಂಟಾಂಗ್ ಆಲ್ಸೋ. ಈ ಒಂದು ಕಮ್ಯುನಿಸ್ಟ್ ಪಕ್ಷ ಏನು ಸ್ಥಾಪನೆ ಆಗಿತ್ತು, ಇದು ಪ್ರಾರಂಭದಲ್ಲಿ ಕುಮಿಂಟಾಂಗ್ ಪಕ್ಷ ಜೊತೆಲೇ ಇದ್ಕೊಂಡು ಆ ಒಂದು ಪಕ್ಷದ ಸದಸ್ಯರಾಗಿ ಇದ್ಕೊಂಡೇನೆ ಕಮ್ಯುನಿಸ್ಟ್ ತತ್ವಗಳನ್ನ, ಸಿದ್ಧಾಂತಗಳನ್ನ ಇಡೀ ಚೀನಾದಾದ್ಯಂತ ಅವರು ಪ್ರಸಾರವನ್ನು ಮಾಡ್ತಾ ಇದ್ರು. ಬಟ್ ಗ್ರಾಜುವಲಿ ಡಿಸ್ಇಲ್ಯೂಷನ್ಡ್ ವಿತ್ ದಿ ಕುಮಿಂಟಾಂಗ್ ಆಫ್ಟರ್ ಡೆತ್ ಆಫ್ ದಿ ಸನ್ ಯತ್-ಸೆನ್. ಸನ್ ಯತ್-ಸೆನ್ನರು ಇರೋ ವರ್ಷದ ತನಕನೂ ಸಹ ಕುಮಿಂಟಾಂಗ್ ಪಕ್ಷದಲ್ಲಿ ಕಮ್ಯುನಿಸ್ಟರ ಪಕ್ಷ ಬಹಳ ಚೆನ್ನಾಗಿ ತಮ್ಮ ಕೆಲಸ ಕಾರ್ಯಗಳನ್ನ ಅವ್ರು ಮಾಡ್ತಾ ಇದ್ರು. ಆದರೆ ಸನ್ ಯತ್-ಸೆನ್ನರ ಮರಣದ ನಂತರ ಈ ಒಂದು ಕುಮಿಂಟಾಂಗ್ ಪಕ್ಷದಲ್ಲಿ ಕಮ್ಯುನಿಸ್ಟರಿಗೂ ಮತ್ತು ಕುಮಿಂಟರ ನಡುವೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಸಹ ಪ್ರಾರಂಭ ಆಗ್ತಾ ಬರುತ್ತೆ. ಏನಕ್ಕಂತಂದ್ರೆ ಚಿಯಾಂಗ್ ಕೈ-ಶೇಕ್, ದಿ ನ್ಯಾಷನಲಿಸ್ಟ್ ಲೀಡರ್ ಆಫ್ಟರ್ ದಿ ಸನ್ ಯತ್-ಸೆನ್ ಡೆತ್, ಹಿ ಅಪೋಸ್ ದಿ ಕಮ್ಯುನಿಸಮ್. ಏನಂತಂದ್ರೆ ಸನ್ ಯತ್-ಸೆನ್ನ ಮರಣ ನಂತರ ನ್ಯಾಷನಲಿಸ್ಟ್ ಪಾರ್ಟಿಯಲ್ಲಿ ಅಥವಾ ಈ ಕುಮಿಂಟಾಂಗ್ ಪಾರ್ಟಿಯಲ್ಲಿ ಬಂದಂತಹ ಚಿಯಾಂಗ್ ಕೈ-ಶೇಕರಿಗೆ ಕಮ್ಯುನಿಸ್ಟರ ಬಗ್ಗೆ ಅಥವಾ ಕಮ್ಯುನಿಸಂ ಬಗ್ಗೆ ನಂಬಿಕೆ ಇರಲಿಲ್ಲ. ಸೊ ಹಾಗಾಗಿನೇ ಕಮ್ಯುನಿಸ್ಟರಿಗೂ ಮತ್ತೆ ಕುಮಿಂಟಾಂಗ್ ಪಕ್ಷದ ನಡುವೆ ಭಿನ್ನಾಭಿಪ್ರಾಯಗಳು ಬರೋದಕ್ಕೆ ಚಿಯಾಂಗ್ ಕೈ-ಶೇಕರಿಗೆ ನಂಬಿಕೆ ಇರಲಿಲ್ವಲ್ಲ ಕಮ್ಯುನಿಸಂ ಬಗ್ಗೆ, ಅದು ಬಹಳ ಮುಖ್ಯವಾದ ಕಾರಣವಾಗಿ ಬರ್ತದೆ. ಪೆಸೆಂಟ್ಸ್ ಸಿ ನೋ ಗೇನ್ ಫಾರ್ ದೆಮ್ ಇನ್ ಚಿಯಾಂಗ್ಸ್ ಪ್ಲಾನ್. ಆದರೆ ಚಿಯಾಂಗ್ ಕೈ-ಶೇಕರು ಬಂದಾಗ ಕುಮಿಂಟಾಂಗ್ ಪಕ್ಷದಲ್ಲಿ ನಮಗೆ ಹೆಚ್ಚಾಗಿ ವಾರ್ ಲಾರ್ಡ್ಸೇ ಇದ್ದಿದ್ದು, ಅಂದರೆ ಶ್ರೀಮಂತರೇ ಇದ್ರು. ಹಾಗಾಗಿ ಅವರು ಗಣರಾಜ್ಯಕ್ಕೆ ಹೆಚ್ಚಿನ ಮಹತ್ವನ ಕೊಡ್ತಿರ್ಲಿಲ್ಲ ಅಂತ ನಾನು ಹೇಳ್ತೆ. ಹಾಗಾಗಿನೇ ಚೀನಾದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇದ್ದಂತಹ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ರೈತರಾಗಿರ್ಬೋದು, ಅವರಿಗೆ ಕುಮಿಂಟಾಂಗ್ ಪಕ್ಷದಲ್ಲಿ ಅಥವಾ ಚಿಯಾಂಗ್ ಕೈ-ಶೇಕರ ಒಂದು ಏನು ಕೆಲಸ ಕಾರ್ಯಗಳಿತ್ತು, ಮಾಡ್ತಾ ಇರೋ ಕೆಲಸ ಕಾರ್ಯಗಳು, ಅದರ ಬಗ್ಗೆ ಅವರಿಗೆ ನಂಬಿಕೆ ಇರಲಿಲ್ಲ.
ಹಾಗಾಗಿನೇ ದೇ ಸಪೋರ್ಟೆಡ್ ದಿ ಪೆಸೆಂಟ್ ಕ್ಲಾಸ್ ಸಪೋರ್ಟೆಡ್ ದಿ ಕಮ್ಯುನಿಸ್ಟ್ ಪಾರ್ಟಿ ಲೈಟ್ ಬೈ ಮಾವೋ ಸೆತುಂಗ್. ಯಾಕಂತಂದರೆ ಅವರು ಸ್ಥಾಪನೆ ಮಾಡಿದಂತಹ ಕುಮಿಂಟಾಂಗ್ ಪಕ್ಷದವರು ಸ್ಥಾಪನೆ ಮಾಡಿದಂತಹ ಒಂದು ವ್ಯವಸ್ಥೆ ಸರ್ಕಾರ ಅಥವಾ ಆಡಳಿತ ಏನಿತ್ತು ಅದು ಪೆಸೆಂಟ್ ಕ್ಲಾಸ್ಗೆ ಅಂದರೆ ರೈತರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗುವಂತಹ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ಅವ್ರು ಮಾಡಿರಲಿಲ್ಲ. ಹಾಗಾಗಿನೇ ಈ ಒಂದು ವರ್ಗ ಕಮ್ಯುನಿಸ್ಟರಿಗೆ ಸಪೋರ್ಟನ್ನು ಮಾಡೋಕ್ಕೆ ಪ್ರಾರಂಭವನ್ನು ಮಾಡ್ತಾರೆ, ಅಂದರೆ ಮಾವೋ ಸೆತುಂಗರಿಗೆ. ವಾಟ್ ಆರ್ ದಿ ಐಡಿಯಾಸ್ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ? ಏನಕ್ಕೆ ಅಲ್ಲಿದ್ದಂತಹ ರೈತರು ಕಾರ್ಮಿಕರು ಕಮ್ಯುನಿಸ್ಟ್ ಪಕ್ಷಕ್ಕೆ ಸಹಾಯವನ್ನು ಅಥವಾ ತಮ್ಮ ಸಪೋರ್ಟನ್ನು ಮಾಡಿದ್ರು ಅಂತಂದರೆ, ದಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಚೀನಾ ದೇ ವಾಂಟೆಡ್ ಟು ರೈಡ್ ಔಟ್ ದಿ ಇಂಪೀರಿಯಲಿಸ್ಟ್ ಪವರ್ ಇನ್ ಚೀನಾ. ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷರು ಇದ್ದಂತಹ ಒಂದು ಸಾಮ್ರಾಜ್ಯಶಾಹಿ ಅಂತ ಏನಿತ್ತು ಧೋರಣೆಗಳು ಅವನ್ನೆಲ್ಲ ಸಹ ಹೊರಗೆ ಹಾಕಬೇಕು ಚೀನಾದಿಂದ ಅಂತೇಳಿ ಪ್ರಯತ್ನನ ಪಡ್ತಾ ಇದ್ರು. ದೇ ಅಪೋಸ್ ದಿ ವಾರ್ಲಾರ್ಡ್ಸ್. ಯಾರ್ಯಾರು ಶ್ರೀಮಂತರಿದ್ರು ಅಥವಾ ಉಳಿಗಮಾನ್ಯ ಪದ್ಧತಿ ಇತ್ತು, ಜಮೀನ್ದಾರರಿದ್ರು, ಭೂಮಾಲೀಕರಿದ್ರು, ಅವ್ರನ್ನೆಲ್ಲರನ್ನೂ ಸಹ ಅವರು ಚೀನಾದಿಂದ ಹೊರಗೆ ಹಾಕಬೇಕು ಅಂತಂದರೆ ಅವರ ಪ್ರಭಾವವನ್ನು ಕಮ್ಮಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರು. ಆ್ಯಂಡ್ ಆಲ್ಸೋ ದಿ ಕಮ್ಯುನಿಸ್ಟ್ ಪಾರ್ಟಿ ದೇ ವಾಂಟೆಡ್ ದಿ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಂಡ್ ಸಪೋರ್ಟ್ ದಿ ಪೆಸೆಂಟ್ಸ್. ಅವರಿಗೆ ಕಮ್ಯುನಿಸ್ಟರಿಗೆ ಚೀನಾದಲ್ಲಿ ಭೂ ಸುಧಾರಣೆಗಳಾಗಬೇಕು ಮತ್ತು ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಸಹಾಯ ಹಸ್ತವನ್ನು ನೀಡಬೇಕು ಅನ್ನೋದು ಈ ಒಂದು ಪಕ್ಷದ ಒಂದು ಉದ್ದೇಶ ಆಗಿತ್ತು. ಹಾಗಾಗಿನೇ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಮತ್ತು ಕೂಲಿ ಕಾರ್ಮಿಕರು ಈ ಒಂದು ಕಮ್ಯುನಿಸ್ಟ್ ಪಕ್ಷಕ್ಕೆ ಸಪೋರ್ಟನ್ನು ಮಾಡೋಕ್ಕೆ ಸಾಧ್ಯ ಆಗ್ತಾ ಬಂತು. ಆದರೆ ಕುಮಿಂಟಾಂಗ್ ಪಕ್ಷದಲ್ಲಿ ಇದ್ದಾಗಲೇ ಕಮ್ಯುನಿಸ್ಟರು ಇಷ್ಟೆಲ್ಲ ಕೆಲಸವನ್ನು ಮಾಡ್ತಿದ್ರಿಂದಲೇ ವಿ ಕ್ಯಾನ್ ಸಿ ದಿ ಸ್ಪ್ಲಿಟ್ ಇನ್ ದಿ ಕುಮಿಂಟಾಂಗ್ ಪಾರ್ಟಿ ಆಲ್ಸೋ. ಚಿಯಾಂಗ್ ಕೈಶೆಕ್ ಬಂದ ಮೇಲೆ ಕುಮಿಂಟಾಂಗ್ ಪಕ್ಷ ಎರಡು ಭಾಗಗಳಾಗೋದನ್ನು ನಾವು ನೋಡ್ತೀವಿ. ಮೊದಲನೇ ನಾವು ರೈಟ್ ವಿಂಗ್ ಅಂತ ಕರಿತೀವಿ, ಇನ್ನೊಂದು ಲೆಫ್ಟ್ ವಿಂಗ್. ಅಂದರೆ ಒಬ್ಬರು ಬಲಪಂಥೀಯರು ಮತ್ತೊಬ್ಬರು ಎಡಪಂಥೀಯರು ಅಂತೀವಿ. ಬಲಪಂಥೀಯರು ಯಾರಿದ್ರು? ದ ಬಿಸ್ನೆಸ್ ಕ್ಲಾಸ್ ಪೀಪಲ್ ಆ್ಯಂಡ್ ದಿ ಪೊಲಿಟಿಷಿಯನ್ಸ್. ಬಲಪಂಥಿಯಲ್ಲಿ ನಮಗೆ ಸಾಮಾನ್ಯವಾಗಿ ಬಿಸ್ನೆಸ್ ಕ್ಲಾಸ್ ಇದ್ರು, ಅಂದರೆ ಶ್ರೀಮಂತರು ಮತ್ತು ರಾಜಕಾರಣಿಗಳವರಿದ್ರು. ದೇ ಸಪೋರ್ಟೆಡ್ ದಿ ಕುಮಿಂಟಾಂಗ್ ಆ್ಯಂಡ್ ದಿ ಚಿಯಾಂಗ್ ಕೈಶೆಕ್. ಈ ಒಂದು ವರ್ಗ ನಮಗೆ ಕುಮಿಂಟಾಂಗ್ನ ಜೊತೆಗೆ ಚಿಯಾಂಗ್ ಕೈಶೆಕರ್ನ ಸಪೋರ್ಟನ್ನು ಮಾಡ್ತಾಯಿದ್ರು. ಇನ್ನು ಲೆಫ್ಟ್ ವಿಂಗಲ್ಲಿ ನಮಗೆ ಕಮ್ಯುನಿಸ್ಟ್ ಆರ್ ದಿ ಇಂಟೆಲೆಕ್ಚುಯಲ್ಸ್, ದಿ ರಾಡಿಕಲ್ಸ್, ಸ್ಟೂಡೆಂಟ್ಸ್. ದೇ ಸಪೋರ್ಟೆಡ್ ದಿ ಮಾವೋ ಸೆತುಂಗ್ ಆ್ಯಂಡ್ ದಿ ಕಮ್ಯುನಿಸ್ಟ್. ಇನ್ನು ಎಡಪಂಥಿಯಲ್ಲಿ ಯಾರಿದ್ದಾರೆ? ನಮಗೆ ಕಮ್ಯುನಿಸ್ಟರಿದ್ದಾರೆ, ತತ್ವಜ್ಞಾನಿಗಳಿದ್ದಾರೆ, ವಿದ್ಯಾರ್ಥಿಗಳಿದ್ದಾರೆ, ರೈತರು, ಕೂಲಿ ಕಾರ್ಮಿಕರಿದ್ದಾರೆ. ಅವರು ಕಮ್ಯುನಿಸ್ಟಿನ ಜೊತೆಗೆ ಮಾವೋ ಸೆತುಂಗನ ಸಪೋರ್ಟನ್ನು ಮಾಡಿದ್ರು. ಹಾಗಾಗಿನೇ ಕುಮಿಂಟಾಂಗ್ ಪಕ್ಷದ ಒಳಗೇನೆ ಎರಡು ಗುಂಪುಗಳಾಗಿದ್ದ ಕಾರಣಕ್ಕೋಸ್ಕರನೇ ಚಿಯಾಂಗ್ ಕೈಶೆಕ್ ಅವರು ಮುಂದೆ ಕಮ್ಯುನಿಸ್ಟ್ ಪಕ್ಷವನ್ನು ಈ ಒಂದು ಕುಮಿಂಟಾಂಗ್ ಪಕ್ಷದಿಂದನೇ ಹೊರಗೆ ಹಾಕೋದಕ್ಕೆ ಅಂತೇಳಿ ಸಾಕಷ್ಟು ಕಮ್ಯುನಿಸ್ಟರಿಗೆ ಕಷ್ಟಗಳನ್ನ ಕೊಡೋದಕ್ಕೆ ಶುರು ಮಾಡ್ತಾರೆ. ಅವ್ರ ವಿರುದ್ಧ ಹೋರಾಟಗಳನ್ನ ಸಹ ಅವರು ಮಾಡ್ತಾರೆ. ಆ ಒಂದು ಹೋರಾಟದಲ್ಲಿ ನಡೆದಂಥ ಭಯಂಕರವಾದಂತಹ ಒಂದು ದಾಳಿ ಕಮ್ಯುನಿಸ್ಟರ ಮೇಲೆ ಅಂತಂದರೆ ಸುಮಾರು 1927ರಲ್ಲಿ ಒಂದು ದಾಳಿಯನ್ನು ಕಮ್ಯುನಿಸ್ಟರ ಮೇಲೆ ಮಾಡ್ತಾರೆ ಚಿಯಾಂಗ್ ಕೈಶೆಕ್. ದಟ್ ವಾಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ದಿ ಶಾಂಘೈ ಮ್ಯಾಸಾಕರ್ ವಿಚ್ ವಾಸ್ ಟುಕ್ ಪ್ಲೇಸ್ ಇನ್ ದ ಇಯರ್ 1927. Chiang Kai-shek took power in the Kuomintang after the Sun Yat-sen death and mistrusted the communists. ಹಾಗಾಗಿ ನಮಗೆಲ್ರಿಗೂ ಸಹ ಗೊತ್ತು, ಚಿಯಾಂಗ್ ಕೈಶೆಕರು ಕುಮಿಂಟಾಂಗ್ ಪಕ್ಷದ ಅಧ್ಯಕ್ಷರಾಗಿ ಬಂದ ಮೇಲೆ ಅವರು ಕಮ್ಯುನಿಸ್ಟರ ಮೇಲೆ ನಂಬಿಕೆ ಇರಲಿಲ್ಲ. ಕಮ್ಯುನಿಸ್ಟರ್ನ ಹೇಗಾದರೂ ಮಾಡಿ ಪಕ್ಷದಿಂದ ಹೊರಗೆ ಹಾಕಬೇಕು ಅಂತ ಹೇಳ್ಬಿಟ್ಟಂತ ಅವರು ಪ್ರಯತ್ನವನ್ನು ಪಡ್ತಾ ಇದ್ರು. ಕಮ್ಯುನಿಸ್ಟ್ ಟುಕ್ ಶಾಂಘೈ ಫ್ರಮ್ ದಿ ವಾರ್ಲಾರ್ಡ್ಸ್. ಈ ಒಂದು ಸಂದರ್ಭದಲ್ಲಿ ಏನಾಯಿತು ಅಂತಂದರೆ ಕಮ್ಯುನಿಸ್ಟರು ತಮ್ಮ ನೆಲೆಗಳನ್ನ ಅವರು ಸ್ಥಾಪನೆ ಮಾಡ್ತಿದ್ರು. ಒಂದೊಂದೇ ನಗರವನ್ನು ಆಕ್ರಮಣ ಮಾಡಿ ಅಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಅವರು ಸ್ಥಾಪನೆ ಮಾಡ್ತಾ ಇದ್ರು. ಅದೇ ಥರದಲ್ಲಿ ಶಾಂಘೈ ನಗರವನ್ನು ಸಹ ಅಲ್ಲಿದ್ದಂತಹ ಶ್ರೀಮಂತರಿಂದ ವಾರ್ಲಾರ್ಡ್ಸ್ ಇಂದ ಅದನ್ನು ಅವ್ರ ವಿರುದ್ಧ ಆಕ್ರಮಣ ಮಾಡಿ ತಮ್ಮ ಅಧೀನಕ್ಕೆ ಕಮ್ಯುನಿಸ್ಟರು ಮಾಡ್ಕೊಂಡಿದ್ದಷ್ಟೇ ಅಲ್ಲದೇ ಈ ಒಂದು ಶಾಂಘೈ ನಗರವನ್ನು ಕುಮಿಂಟಾಂಗ್ ಪಕ್ಷಕ್ಕೂ ಸಹ ಹ್ಯಾಂಡ್ ಓವರ್ ಮಾಡ್ತಾರೆ. ಆದರೆ ಈ ಒಂದು ಕುಮಿಂಟಾಂಗ್ ಪಕ್ಷ ಅಂಡರ್ ದಿ ಲೀಡರ್ಶಿಪ್ ಆಫ್ ದಿ ಚಿಯಾಂಗ್ ಕೈಶೆಕ್ they taken the measure to kill the hundreds, perhaps the thousands of communists and union members at Shanghai. ಇಷ್ಟೆಲ್ಲ ಮಾಡಿದ್ರು ಸಹ ಕಮ್ಯುನಿಸ್ಟರು ಶಾಂಘೈ ನಗರವನ್ನು ವಶಪಡಿಸ್ಕೊಂಡು ಕುಮಿಂಟಾಂಗ್ ಪಕ್ಷಕ್ಕೆ ಕೊಟ್ಟಿದ್ರು ಸಹ ಚಿಯಾಂಗ್ ಕೈಶೆಕನಿಗೆ ಅವ್ರ ಬಗ್ಗೆ ನಂಬಿಕೆ ಇಲ್ಲದೇ ಇದ್ದ ಕಾರಣಕ್ಕೋಸ್ಕರನೇ ಸಾಕಷ್ಟು ಸಂಖ್ಯೆಯಲ್ಲಿ 1000ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಮ್ಯುನಿಸ್ಟರನ್ನ ಹತ್ಯೆಯನ್ನು ಮಾಡ್ತಾನೆ. ಜೊತೆಗೆ ಅವರ ಪಕ್ಷದ ಅಧ್ಯಕ್ಷರು ಯಾರ್ಯಾರಿದ್ರು ಅವ್ರನ್ನೆಲ್ಲರನ್ನೂ ಸಹ ಸೆರೆಯನ್ನು ಹಿಡಿಯೋ ಥರದಲ್ಲಿ ಬಂಧಿತರಾಗಿ ಮಾಡೋದಕ್ಕೂ ಸಹ ಅವನು ಪ್ರಾರಂಭವನ್ನು ಮಾಡ್ತಾನೆ. He taken the measure to attempt the complete wipeout of the Communist Party from China.
ಚಿಯಾಂಗ್ ಕೈ ಶೇಖರ್ ಏನಿತ್ತು ಅಂತಂದರೆ, ಇಡೀ ಚೀನಾದಿಂದ ಈ ಕಮ್ಯುನಿಸ್ಟ್ ಪಕ್ಷವನ್ನು ನಾಶ ಮಾಡಬೇಕು, ಸರ್ವನಾಶ ಮಾಡಬೇಕು ಅನ್ನೋ ಉದ್ದೇಶ ಚಿಯಾಂಗ್ ಕೈ ಶೇಕ್ಗೆ ಇತ್ತು. Mao Zedong and few other important communist leaders survived, and they taken the measure to spread the guerrilla war among the communist group. ಹಾಗಾಗಿ ಈ ಒಂದು ಏನು ಚಿಯಾಂಗ್ ಕೈ ಶೇಕ್ ದಾಳಿಯನ್ನು ಮಾಡಿ ಕಮ್ಯುನಿಸ್ಟನ್ನು ಬಂಧಿತರಾಗಿ ಮಾಡ್ತಾ ಇದ್ನೋ, ಆ ಒಂದು ಸಂದರ್ಭದಲ್ಲಿ ಮಾವೋ ಜೆದುಂಗ್ ಮತ್ತು ಇನ್ನಷ್ಟು ಹಲವಾರು ನಾಯಕರು, ಕಮ್ಯುನಿಸ್ಟ್ ಪಕ್ಷದ ನಾಯಕರು ಯಾರ್ಯಾರಿದ್ರು ಅವರು ಈ ಒಂದು ಏನು ಚಿಯಾಂಗ್ ಕೈ ಶೇಕನ ಸೆರೆಯಿಂದ ಹೊರಗೆ ಬಂದು ತಪ್ಪಿಸ್ಕೊಂಡು ಬಂದು ಗ್ವಿಲೆರಾ ಯುದ್ಧ ತಂತ್ರಗಳನ್ನ ಜನಸಾಮಾನ್ಯರಲ್ಲಿ, ಅಂದರೆ ಅವರ ಒಂದು ಗುಂಪಿನಲ್ಲಿ ಇದ್ದಂಥ ಕಮ್ಯುನಿಸ್ಟ್ ಗುಂಪಿನಲ್ಲಿ ಇದ್ದಂಥ ಸದಸ್ಯರಿಗೆ ಅವರು ಗ್ವಿಲೆರಾ ಯುದ್ಧ ತಂತ್ರವನ್ನು ಹೇಳ್ಕೊಡೋಕ್ಕೆ ಶುರುವನ್ನು ಮಾಡ್ತಾರೆ. ಈ ಒಂದು ಯುದ್ಧ ತಂತ್ರದಿಂದ ಕಮ್ಯುನಿಸ್ಟರ ಸಂಖ್ಯೆ ನಮಗೆ 1,00,000 ತನಕ ಏರ್ತಾ ಬಂತು. ಆದರೆ ಕುಮಿಂಟಾಂಗ್ ಪಕ್ಷದಲ್ಲಿ ನಮಗೆ 7 ಲಕ್ಷ ಸದಸ್ಯರು ನಮಗೆ ಇರೋದನ್ನು ನಾವು ಕಾಣ್ತೀವಿ. ಮತ್ತೊಂದು ಘಟನೆ ಇವ್ರ ನಡುವೆ ಆಗಿದ್ದು, ಕುಮಿಂಟಾಂಗ್ ಮತ್ತು ಕಮ್ಯುನಿಸ್ಟ್ ಪಕ್ಷದ ನಡುವೆ ಆದಂಥ ಸಂಘರ್ಷದಲ್ಲಿ ಮತ್ತೊಂದು ಘಟನೆ ಅಂತಂದರೆ ಅದನ್ನ ನಾವು ಲಾಂಗ್ ಮಾರ್ಚ್ ಅಂತ ಕರಿತೀವಿ, ಅಂದರೆ ದೀರ್ಘ ಸಂಚಲನ. ಈ ಒಂದು ಸಂಚಲನ ಆ್ಯಕ್ಚುಲಿ ಎ ಸೀರೀಸ್ ಆಫ್ ಮಾರ್ಚಸ್ ಔಟ್ ನಂಬರ್ಡ್ ಕಮ್ಯುನಿಸ್ಟ್ ಫ್ಲೆಡ್ ನ್ಯಾಷನಲಿಸ್ಟ್ ಫೋರ್ಸಸ್. ಸಾಕಷ್ಟು ಸಂಖ್ಯೆಯಲ್ಲಿ ಚಿಯಾಂಗ್ ಕೈ ಶೇಕ್ ಈ ಕಮ್ಯುನಿಸ್ಟನ್ನು ನಾಶ ಮಾಡಬೇಕು ಅಂತೇಳಿ ಸಾಕಷ್ಟು ಅವರ ನೆಲೆಗಳ ಮೇಲೆ ದಾಳಿಯನ್ನು ಮಾಡಿ ಅವ್ರನ್ನ ಹತ್ಯೆ ಮಾಡುವಂಥದ್ದು, ಅವ್ರನ್ನ ಬಂಧಿತರಾಗಿ ಮಾಡೋದನ್ನು ಚಿಯಾಂಗ್ ಕೈ ಶೇಕ್ ಮಾಡ್ತಾ ಇದ್ದ. ಈ ಒಂದು ಸಂದರ್ಭದಲ್ಲಿ ಕಮ್ಯುನಿಸ್ಟರ ನೆಲೆಯಾದಂತಹ ಇಲ್ಲಿ ಕಿಯಾಂಗ್ಸಿ ಕಮ್ಯುನಿಸ್ಟರ ಒಂದು ಬಹಳ ದೊಡ್ಡವಾದಂಥ ನೆಲೆ ಆಗಿತ್ತು. ಈ ಕಿಯಾಂಗ್ಸಿ ಕಮ್ಯುನಿಸ್ಟರ ನೆಲೆಯ ಮೇಲೆ ಚಿಯಾಂಗ್ ಕೈ ಶೇಕ್ ದಾಳಿಯನ್ನು ಮಾಡಿ 4 ದಿಕ್ಕಲ್ಲೂ ಸಹ ಅವ್ರನ್ನ ಬಂಧಿತರಾಗಿ ಮಾಡಿಬಿಡ್ತಾನೆ ಇಲ್ಲಿ ಕಿಯಾಂಗ್ಸಿ ಪ್ರಾಂತ್ಯದಲ್ಲಿ. ಹಾಗಾಗಿ ಕಮ್ಯುನಿಸ್ಟರು ಎಷ್ಟು ದಿನ ಆದರೂ ಸಹ ಹೊರಗೆ ಬರೋಕ್ಕೆ ಸಾಧ್ಯನೇ ಆಗಲಿಲ್ಲ. ಅವರಿಗೆ ದಿನೇ ದಿನೇ ಕುಡಿಯೋಕ್ಕೆ ನೀರು ಸಿಗ್ತಿರ್ಲಿಲ್ಲ, ಆಹಾರನೂ ಸಹ ಸಿಗದೇ ಇರೋ ಥರದಲ್ಲಿ ಅವ್ರನ್ನೆಲ್ಲನೂ ಸಹ 4 ದಿಕ್ಕಿನಲ್ಲಿ ಆ ಕಿಯಾಂಗ್ಸಿಯಲ್ಲಿ ಬಂಧಿತರಾಗಿ ಮಾಡಿಬಿಡ್ತಾನೆ ಚಿಯಾಂಗ್ ಕೈ ಶೇಕ್. ಹಾಗಾಗೇನೆ ಆ ಒಂದು ಕಿಯಾಂಗ್ಸಿಯಿಂದ ತಪ್ಪಿಸ್ಕೊಂಡು ಹೊರಗೆ ಬಂದಂತಹ ಕಮ್ಯುನಿಸ್ಟರು ತಮ್ಮ ಮತ್ತೊಂದು ನೆಲೆಯನ್ನು ಹುಡುಕೋದಕ್ಕೆ ಅಂತ ಪ್ರಾರಂಭ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಕೈಗೊಳ್ತಾರೆ. ಅದನ್ನ ನಾವು ಚೀನಾದ ಇತಿಹಾಸದಲ್ಲಿ ಲಾಂಗ್ ಮಾರ್ಚ್ ಅಥವಾ ದೀರ್ಘ ಸಂಚಲನ ಅಂತ ಕರಿತೀವಿ. ಆಲ್ಮೋಸ್ಟ್ ನಿಯರ್ಲಿ 6,000 ಮೈಲ್ಸ್, ಅವರು 6,000 ಮೈಲಿಗಳಷ್ಟು ದೂರ ಕಾಲ್ನಡಿಗೆಯಲ್ಲೇನೆ ಪ್ರವಾಸವನ್ನು ಕೈಗೊಳ್ತಾರೆ ಯಾರು ಮಾವೋ ಜೆದುಂಗ್ ಮತ್ತಿತರ ಕಮ್ಯುನಿಸ್ಟ್ ಪಕ್ಷದ ಸದಸ್ಯರು ಮತ್ತು ನಾಯಕರು. ಈ ಒಂದು ದೀರ್ಘ ಸಂಚಲನದಲ್ಲಿ ಮಾವೋ ಜೆದುಂಗ್ ಹಿ ಬಿಕಮ್ ದಿ ಗ್ರೇಟ್ ಲೀಡರ್ ಆಫ್ ದಿ ಕಮ್ಯುನಿಸ್ಟ್ ಪಾರ್ಟಿ, ಮತ್ತು ಅಲಾಂಗ್ ದಿ ವೇ ಈ ಅಡ್ವೊಕೇಟೆಡ್ ದಿ ಲ್ಯಾಂಡ್ ರಿಫಾರ್ಮ್ ಅಂಡ್ ದಿ ಟ್ಯಾಕ್ಸ್ ರಿಫಾರ್ಮ್. ಏನು ಆ ಒಂದು ಕಿಯಾಂಗ್ಸಿಯಿಂದ ಅವರು ಹೊಸ ನೆಲೆಯನ್ನು ಹುಡುಕಕ್ಕೆ ಪ್ರಾರಂಭ ಮಾಡೋವಂಥ ಸಂದರ್ಭದಲ್ಲಿ ಏನು 6,000 ಮೈಲಿ ಅವರು ನಡ್ಕೊಂಡು ಹೋಗ್ತಾ ಇದ್ರು, ಆ ಒಂದು ಸಂದರ್ಭದಲ್ಲಿ ಮಾವೋ ಜೆದುಂಗ್ ಯಾರ್ಯಾರು ಅವ್ರ ಜೊತೆ ಸಂಗಡಿಗರು ಇದ್ರು ಅವ್ರಿಗೆಲ್ಲರಿಗೂ ಸಹ ಭೂ ಸುಧಾರಣೆ ಚೀನಾಗೆ ಬಹಳ ಅವಶ್ಯಕತೆಯಾಗಿದೆ, ಜೊತೆಗೆ ತೆರಿಗೆಯಲ್ಲೂ ಸಹ ಸುಧಾರಣೆ ತರಬೇಕು ಅಂತ ಹೇಳ್ಬಿಟ್ಟಂತ ಅವರು ಎಲ್ರಿಗೂ ಸಹ ಹೇಳುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾರೆ. Because of this activity of the Mao Zedong, he gained the support of the peasants in large number. ಹಾಗಾಗಿ ಈ ಒಂದು ಭೂ ಸುಧಾರಣೆ ಬಗ್ಗೆ ಹೇಳಿದ್ದು ಮತ್ತು ತೆರಿಗೆಯಲ್ಲಿ ಸುಧಾರಣೆ ಆಗಬೇಕು ಅಂತೇಳಿ ಏನು ಮಾವೋ ಜೆದುಂಗ್ ಹೇಳ್ತಾ ಇದ್ರು ತನ್ನ ಸದಸ್ಯರಿಗೆ, ಕಮ್ಯುನಿಸ್ಟ್ ಪಕ್ಷದ ಸದಸ್ಯರಿಗೆ, ಇದೇ ಒಂದು ಕೆಲಸ ಅವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಈ ಕಮ್ಯುನಿಸ್ಟ್ ಪಕ್ಷಕ್ಕೆ ಸಪೋರ್ಟನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಬಂತು. So after this long march, so many result was taken place. ಏನು ರಿಸಲ್ಟ್ ಆಯಿತು ಈ ಒಂದು ದೀರ್ಘ ಸಂಚಲನದಿಂದ ಅಂತಂದರೆ, ದಿ ಲಾರ್ಜ್ ನಂಬರ್ ಆಫ್ ದಿ ಪೆಸೆಂಟ್ ದೇ ಜಾಯಿನ್ ದಿ ಕಮ್ಯುನಿಸ್ಟ್. ಈ ಒಂದು ಏನು 6,000 ಮೈಲಿ ಒಂದು ಪ್ರವಾಸವನ್ನು ಮಾಡ್ತಾ ಇದ್ರು, ಸಿಕ್ಕಿದ ಹಳ್ಳಿಗಳಲ್ಲೆಲ್ಲ ಸಹ ಅವರು ರೈತರಿಗೆ ಅನುಕೂಲ ಆಗೋ ಥರದಲ್ಲಿ ಅವರೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ರು. ಹಾಗಾಗಿ ಈ ಒಂದು ಲಾಂಗ್ ಮಾರ್ಚಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಈ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರ್ಕೊಳ್ಳೋಕೆ ಸಾಧ್ಯ ಆಯಿತು. Many number joined the Red Army. ರೆಡ್ ಆರ್ಮಿ ಎಸ್ಟಾಬ್ಲಿಷ್ಡ್ ಬೈ ದಿ ಮಾವೋ ಜೆದುಂಗ್. ಒಂದು ಕೆಂಪು ದಳವನ್ನು ಮಾವೋ ಜೆದುಂಗರು ಸ್ಥಾಪನೆ ಮಾಡಿದ್ರು ಕಮ್ಯುನಿಸ್ಟ್ ಪಕ್ಷಕ್ಕೆ ಅಂತೇಳಿ. ಅದನ್ನ ನಾವು ಕಮ್ಯುನಿಸ್ಟ್ ಆರ್ಮಿ ಅಂತಲೂ ಸಹ ಕರಿತೀವಿ. ಅದಕ್ಕೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ ಸದಸ್ಯರು ನೇಮಕಾತಿ ಆಗೋದಕ್ಕೆ ಸೇರ್ಕೊಳ್ಳೋಕ್ಕೆ ಸಾಧ್ಯ ಆಯಿತು. ಈ ಒಂದು ರೈತರಿಂದ, ಕೂಲಿ ಕಾರ್ಮಿಕರಿಂದ ಮತ್ತು ಈ ಒಂದು ಕೆಂಪು ದಳ ಅಂತ, ಕೆಂಪು ರೆಡ್ ಆರ್ಮಿ ಅಂತ ಏನು ಸ್ಥಾಪನೆ ಮಾಡ್ಕೊಂಡಿದ್ರು, ಇವ್ರುಗಳ ಸಹಾಯದಿಂದ ಫೈನಲಿ ದಿ ಕಮ್ಯುನಿಸ್ಟ್ ದೇ ಡಿಫೀಟೆಡ್ ದಿ ನ್ಯಾಷನಲಿಸ್ಟ್ ಆರ್ ದಿ ಕುಮಿಂಟಾಂಗ್ ಗವರ್ಮೆಂಟ್ ಆ್ಯಂಡ್ ಫರ್ಮ್ಲಿ ಎಸ್ಟಾಬ್ಲಿಷ್ ದಿ ಕಮ್ಯುನಿಸ್ಟ್ ಪಾರ್ಟಿ ಇನ್ ಚೀನಾ. ಎಲ್ರಿಗೂ ವಂದನೆಗಳು.